ಮಿತ್ರರೇ ನಮಸ್ಕಾರ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಬಿಜೆಪಿ ತನ್ನ ಸೋಲಿನಿಂದ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಯಾಕೆಂತಂದ್ರೆ ಅಂತಹ ಒಂದು ಸೋಲು ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಾಗಿದೆ. ಹೀಗಾಗಿ ಬಿಜೆಪಿ ಈಗಲೂ ಕೂಡ ಅದೇ ಗುಂಗಿನಲ್ಲಿದೆ. ಅದೇನೋ ಹೇಳ್ತಾರಲ್ಲ, ಗೆಲುವಿಗೆ 10 ಅಪ್ಪಂದಿರಿರ್ತಾರೆ, ಸೋಲಿಗೆ ಯಾರೂ ಇರೋದಿಲ್ಲ ಅಂತ. ಉತ್ತರ ಪ್ರದೇಶದಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೋಲಿಗೆ ಏನು ಕಾರಣ ಅನ್ನುವಂಥದ್ರ ಪರಾಮರ್ಶೆಯಲ್ಲಿ ಬಿಜೆಪಿ ತೊಡಗಿಕೊಂಡಿದೆ. ಯಾರ ಕಾರಣದಿಂದಾಗಿ ಸೋಲಾಗಿದೆ? ಇದರ ನಡುವೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಯುಪಿ ಬಿಜೆಪಿಯ ಪ್ರದೇಶ ಕಾರ್ಯಕಾರಿಣಿ ನಡೆಯಿತು. ಬಹಳ ದೊಡ್ಡದಾಗಿ ನಡೆದಂತಹ ಒಂದು ಕಾರ್ಯಕಾರಿಣಿ ಸಭೆ. ಇದಕ್ಕೆ ಜೆ.ಪಿ. ನಡ್ಡಾ ಭಾಗಿಯಾಗಿದ್ರು, ಯುಪಿಯ ಸಿಎಂ ಯೋಗಿ ಆದಿತ್ಯನಾಥ್ ಭಾಗಿಯಾಗಿದ್ರು, ಬಿಜೆಪಿಯ ಕೇಂದ್ರ ಕಾರ್ಯದರ್ಶಿಗಳು ಕೂಡ ಭಾಗಿಯಾಗಿದ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಹಾಗೆ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಆಗಿರುವಂತಹ ಕೇಶವ್ ಪ್ರಸಾದ್ ಮೌರ್ಯ ಇರಬಹುದು, ಇನ್ನೋರ್ವ ಉಪಮುಖ್ಯಮಂತ್ರಿ ಆಗಿರುವಂತಹ ಬ್ರಿಜೇಶ್ ಪಾಠಕ್ ಇರಬಹುದು, ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಒಂದು ದೊಡ್ಡದಾದಂತಹ ಕಾರ್ಯಕಾರಿಣಿ ಸಭೆ. ಈ ಸಭೆ ಒಂದು ರೀತಿಯಲ್ಲಿ ಸೋಲಿನ ಪರಾಮರ್ಶೆ ಮಾಡಿಕೊಳ್ಳೋದಕ್ಕೆ ಕರೆದಂತಹ ಸಭೆ ರೀತಿಯಲ್ಲೇ ಇತ್ತು. ಯಾಕೆಂದರೆ ಎಲ್ಲರೂ ಕೂಡ ಉತ್ತರ ಪ್ರದೇಶ ಸೋಲಿನ ಬಗ್ಗೆಯೇ ಮಾತನಾಡಿದ್ದು. ಅದು ಮುಖ್ಯಮಂತ್ರಿ ಆಗಿರಬಹುದು, ಉಪಮುಖ್ಯಮಂತ್ರಿ ಆಗಿರಬಹುದು, ರಾಷ್ಟ್ರೀಯ ನಾಯಕರಾಗಿರಬಹುದು, ಎಲ್ಲರೂ ಕೂಡ ಸೋಲಿನ ಕಾರಣಗಳ ಬಗ್ಗೆ ಚರ್ಚೆ ಮಾಡಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಬಹಳ ಅಗ್ರೆಸಿವ್ ಆಗಿದ್ರು. ಅವರು ಸೋಲಿಗೆ 5 ಕಾರಣವನ್ನು ಕೊಟ್ಟರು. ನಾವು ಸೋಲೋದಕ್ಕೆ ಇದೇ 5 ಪ್ರಮುಖ ಕಾರಣಗಳು ಅಂತ ಯೋಗಿ ಮಾತನಾಡಿದ್ರು. ತುಂಬಾ ಅಗ್ರೆಸಿವ್ ಆಗಿ ಮಾತನಾಡಿದ್ರು. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಆದಂತಹ ಕೇಶವ್ ಪ್ರಸಾದ್ ಮೌರ್ಯ ಸೋಲಿಗೆ ಪರೋಕ್ಷವಾಗಿ ಯೋಗಿ ಕಾರಣ ಅನ್ನುವ ರೀತಿಯಲ್ಲಿ ಮಾತನಾಡ್ಬಿಟ್ರು. ಮಿತ್ರರೇ, ಇದು ಇವತ್ತು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಯಾಕೆ ಗೊತ್ತಾ? ಉತ್ತರ ಪ್ರದೇಶದಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆಯೂ ಕೂಡ ಇದೆ. ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಚುನಾವಣೆಗೆ ಮುಂಚೆನೇ ಹೇಳಿದ್ರು, ಒಂದು ವೇಳೆ ಬಿಜೆಪಿ ಏನಾದರೂ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇರೋದಿಲ್ಲ, ಅವರನ್ನು ಬದಲಾಯಿಸಿಬಿಡ್ತಾರೆ, ಮೊದಲಿಗೆ ಯೋಗಿ ಆದಿತ್ಯನಾಥ್ ಅವರ ರಾಜಕೀಯವನ್ನು ಮುಗಿಸ್ತಾರೆ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು. ಅದು ಸತ್ಯ ಆಗತ್ತಾ? ಬಿಜೆಪಿ ಒಳಗೆ ಅಂತಹ ಬೆಳವಣಿಗೆಗಳು ನಡೀತಾ ಇದೆಯಾ? ಈಗಲ್ಲ ಒಂದು ಪ್ರಶ್ನೆ ಬರುತ್ತೆ. ಮಿತ್ರರೇ, ಒಂದು ವೇಳೆ ಯೋಗಿ ಆದಿತ್ಯನಾಥರನ್ನು ಬದಲಾಯಿಸುವಂತಹ ದುಸ್ಸಾಹಸಕ್ಕೆ ಬಿಜೆಪಿ ಕೈ ಹಾಕಿದ್ದೆ ಆದರೆ ಅದು ಕೇವಲ ಯುಪಿಗೆ ಮಾತ್ರ ಪರಿಣಾಮ ಬೀರುವುದಿಲ್ಲ, ಇಡೀ ದೇಶಕ್ಕೆ ಪರಿಣಾಮ ಬೀರುತ್ತೆ. ಇಡೀ ದೇಶದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಅಸಂತೋಷಗೊಳ್ತಾರೆ. ಬಿಜೆಪಿ ಅಂತಹ ಸಾಹಸಕ್ಕೆ ಕೈ ಹಾಕುತ್ತಾ? ಏನಾಗ್ತಾ ಇದೆ? ಉಪಮುಖ್ಯಮಂತ್ರಿ ಏನು ಹೇಳಿದ್ರು, ಯೋಗಿ ಆದಿತ್ಯನಾಥ್ ಏನು ಹೇಳಿದ್ರು? ಆ ಕಾರ್ಯಕಾರಿಣಿಯಲ್ಲಿ ಸ್ಫೋಟಗೊಂಡಂತಹ ಭಿನ್ನಮತ ಎಷ್ಟರ ಮಟ್ಟಿಗಿತ್ತು? ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಉತ್ತರ ಪ್ರದೇಶದ ಸೋಲಿನ ಬಗ್ಗೆ ಯೋಗಿ ಆದಿತ್ಯನಾಥ್ ಮಾತನಾಡಿದ್ರು. ಚುನಾವಣಾ ರಿಸಲ್ಟ್ ಬಂದಿದ್ದು ಜೂನ್ 4ನೇ ತಾರೀಕು. ಅದಾದ ಬಳಿಕ ಯೋಗಿ ಆದಿತ್ಯನಾಥ್ ಎಲ್ಲೂ ಕೂಡ ಸೋಲಿನ ಬಗ್ಗೆ ಮಾತನಾಡಿರಲಿಲ್ಲ. ಅವರು ತನ್ನ ಕೆಲಸಕ್ಕೆ ಮಾತ್ರ ಆದ್ಯತೆಯನ್ನು ಕೊಟ್ಟಿದ್ರು. ಉತ್ತರ ಪ್ರದೇಶದಲ್ಲಿ ಸೋಲು ಯಾಕಾಯಿತು ಅಂತ ಅವರು ಒಳಗೊಳಗೆ ತಿಳ್ಕೊಂಡ್ರು, ಆಂತರಿಕವಾಗಿ ರಿಪೋರ್ಟ್ ತರಿಸ್ಕೊಂಡ್ರು, ಅದನ್ನು ಸರಿ ಮಾಡೋದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾಯಿದ್ರು. ತನ್ನ ಕೆಲಸಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ರು. ಮೊದಲಿಗೆ ಉತ್ತರ ಪ್ರದೇಶದಲ್ಲಿದ್ದಂತಹ ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡೋದಕ್ಕೆ ಮುಂದಾದರು. ಇಡೀ ಅಕ್ಬರ್ ನಗರವನ್ನು ನೆಲಸಮ ಮಾಡಿದ್ರು. ಹಾಗೆ ಉತ್ತರ ಪ್ರದೇಶದಲ್ಲಿದ್ದಂತಹ VVIP ಕಲ್ಚರನ್ನು ಮಟ್ಟ ಹಾಕಿದ್ರು. ಜನಸಾಮಾನ್ಯರಿಗೆ ಹತ್ತಿರ ಆಗಬೇಕು, ಅದಕ್ಕೇನು ಕೆಲಸ ಬೇಕೋ ಅದನ್ನು ಮಾಡಿದ್ರು. ಯೋಗಿಯ ಆಡಳಿತ ಕ್ರಮವನ್ನು ವಿಪಕ್ಷದ ಸಂಸದರು ಕೂಡ ಕೊಂಡಾಡಿದ್ರು. ಅಂದ್ರೆ ಆ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಂತ. ಅಷ್ಟರ ಮಟ್ಟಿಗೆ ಯೋಗಿ ತನ್ನ ಕೆಲಸಕ್ಕೆ ಒತ್ತು ನೀಡಿದ್ರು. ಸೋಲಿನ ಬಗ್ಗೆ ಎಲ್ಲೂ ಕೂಡ ಮಾತನಾಡಿರಲಿಲ್ಲ. ಆದರೆ ಕಾರ್ಯಕಾರಿಣಿ ಸಭೆ ನಡೀತಲ್ಲ, ಅಲ್ಲಿ ಯೋಗಿ ಆದಿತ್ಯನಾಥ್ ಮಾತನಾಡುವಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅವರು ಸೋಲಿನ ಬಗ್ಗೆ ಮಾತನಾಡಿದ್ರು. ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಸೋಲೋದಕ್ಕೆ ಇದೇ 5 ಪ್ರಮುಖ ಕಾರಣ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು. ಅವ್ರು ಹೇಳದಂತಹ ಮೊದಲನೇ ಕಾರಣ ಅತಿಯಾದಂತಹ ಆತ್ಮವಿಶ್ವಾಸ. ಉತ್ತರ ಪ್ರದೇಶದ ಸೋಲಿಗೆ ಇದು ಪ್ರಮುಖ ಕಾರಣ ಅಂತ ಬಹುತೇಕರಿಗೆ ಗೊತ್ತಿತ್ತು. ಇದನ್ನ ಈಗ ಯೋಗಿ ಆದಿತ್ಯನಾಥ್ ಕೂಡ ಹೇಳ್ತಾರೆ. ಅಬ್ ಕಿ ಬಾರ್ 400 ಕಿ ಪಾರ್. ಉತ್ತರ ಪ್ರದೇಶದಲ್ಲಿ ನಾವು 75 ಗೆಲ್ತೀವಿ, 78 ಗೆಲ್ತೀವಿ, 80ಕ್ಕೆ 80 ಗೆಲ್ತೀವಿ. ಈ ರೀತಿಯಾದಂತಹ ಆತ್ಮವಿಶ್ವಾಸದಲ್ಲಿ ನಾಯಕರುಗಳಿದ್ರು. ಏನ್ ಮಾಡಿದ್ರು ಕೂಡ ಜನ ನಮ್ಗೆ ಓಟ್ ಹಾಕ್ತಾರೆ. ಯಾಕೆಂದ್ರೆ ರಾಮ ಮಂದಿರ ಕಟ್ಟಿದೀವಿ, ರಾಮ ಮಂದಿರದ ಅಲೆಯಲ್ಲಿ ನಾವು ಗೆದ್ದು ಬಿಡ್ತೀವಿ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಇದ್ದಾರೆ. ಈ ರೀತಿಯಾದಂತಹ ಆತ್ಮವಿಶ್ವಾಸ ಉತ್ತರ ಪ್ರದೇಶದಾದ್ಯಂತ ಇತ್ತು. ಹೀಗಾಗಿ ನಮಗೆ ಸೋಲಾಯಿತು. ನಾವು ಕೆಲಸಕ್ಕಿಂತ ಹೆಚ್ಚಾಗಿ ಆತ್ಮವಿಶ್ವಾಸದಲ್ಲಿ ತೇಲ್ತಾ ಇದ್ವಿ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಇದು ನಿಜವೂ ಕೂಡ ಮಿತ್ರರೇ. ಎಲ್ಲರೂ ಕೂಡ ಮೋದಿ ಹೆಸರಿನಲ್ಲಿ ಗೆದ್ದು ಬಿಡ್ತೀವಿ ಎನ್ನುವಂತಹ ವಿಶ್ವಾಸದಲ್ಲೇ ಇದ್ರು. ಅಭ್ಯರ್ಥಿಯೂ ಕೂಡ ಹಾಗೆ ಅಂದ್ಕೊಂಡಿದ್ರು, ನಾವೇನಕ್ರಿ ಕೆಲಸ ಮಾಡೋದು, ಮೋದಿ ಹೆಸರಿನಲ್ಲಿ ಗೆದ್ದು ಬಂದ್ಬಿಡ್ತೀವಿ. ಯೋಗಿ ಹೇಳಿದಂತಹ 2ನೇ ಕಾರಣ ಏನು ಕೇಳಿದ್ರೆ, ಹಿಂದೂ ಜಾತಿಗಳ ವಿಭಜನೆ ಮಾಡುವಲ್ಲಿ ವಿಪಕ್ಷಗಳು ಯಶಸ್ವಿ ಆಗ್ಬಿಟ್ವು. ನಾವು ಎಲ್ಲಾ ಜಾತಿಯನ್ನ ಒಟ್ಟಾಗಿ ತೆಗೆದುಕೊಂಡು ಹಿಂದೂ ಅಂತ ಹೋದ್ರೆ ವಿಪಕ್ಷದವ್ರು ಏನ್ ಮಾಡಿದ್ರು, ಜಾತಿಗಳಲ್ಲಿ ವಿಭಜನೆ ಮಾಡಿದ್ರು, ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ರು. ಆ ಜಾತಿಯವರಿಗೆ ಟಿಕೆಟ್ ಕೊಡುವಂತಹದ್ದು, ಅದನ್ನು ಬಿಂಬಿಸುವಂತಹದ್ದು, ಬಿಜೆಪಿಯವರು ಈ ಜಾತಿಯ ವಿರೋಧಿ ಅಂತ ಬಿಂಬಿಸುವಂತಹದ್ದು, ಈ ರೀತಿಯ ಕೆಲಸವನ್ನ ವಿಪಕ್ಷಗಳು ಮಾಡಿದ್ವು. ಅದಕ್ಕೆ ಯಶಸ್ಸು ಸಿಕ್ತು. ನಾವೆಲ್ಲಾ ಜಾತಿಗಳು ಒಂದು ಅಂತ ಹೇಳಿ ಚುನಾವಣೆಯನ್ನು ಎದುರಿಸಿ ಸೋತ್ಬಿಟ್ವಿ. ಯೋಗಿ ಕೊಟ್ಟಂತಹ 3ನೇ ಕಾರಣ ಒಳ ಏಟು. ಮಿತ್ರರೇ, ಯಾರ ಅಧಿಕಾರದಲ್ಲಿ ಲಾಂಗ್ ಟರ್ಮ್ ನಿಂದ ಇರ್ತಾರೋ ಅವರಿಗೊಂದು ಸೈಡ್ ಎಫೆಕ್ಟ್ ಏನು ಕೇಳಿದ್ರೆ ಒಳ ಏಟು. ಈಗ ದೀರ್ಘಕಾಲ ಅಧಿಕಾರದಲ್ಲಿ ಇರೋದಿಲ್ಲಪ್ಪ ಅಂತವರಿಗೆ ಈ ಒಳ ಏಟಿನ ಸಮಸ್ಯೆ ಇರೋದಿಲ್ಲ. ಯಾಕೆಂದ್ರೆ ಅಧಿಕಾರ ಸಿಕ್ಕರೆ ಸಾಕು ಅಂತಿರುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡ್ತಾರೆ, ಏನೋ ಮಾಡಿ ಗೆಲುವು ಸಾಧಿಸಬೇಕು ಅಂತ ಬಯಸ್ತಾರೆ. ಆದರೆ ತುಂಬ ಟೈಮ್ ಅಧಿಕಾರದಲ್ಲಿರ್ತಾರೆ. ಅಂಥವ್ರಿಗೆ ಏನಾಗುತ್ತೆ, ಇವನನ್ನು ಕೆಳಗಿಳಿಸಬೇಕು, ಇವನು ಅಧಿಕಾರ ಅನುಭವಿಸ್ತಾ ಇದ್ದಾನೆ,
ಇವನು 10 ವರ್ಷದಿಂದ ಸಂಸದನಾಗಿದ್ದಾನೆ ಅಥವಾ ಇವನು 15 ವರ್ಷದಿಂದ ಸಂಸದನಾಗಿದ್ದಾನೆ, ಇವನಿಗೆ ಏನಾದರೂ ಮಾಡಿ ಕೆಳಗಿಳಿಸಬೇಕು, ಈ ಒಂದು ಮನೋಭಾವನೆ ಬಹುತೇಕರಿಗೆ ಬರುತ್ತೆ. ಉತ್ತರ ಪ್ರದೇಶದಲ್ಲೂ ಕೂಡ ಈ ಒಳ ಏಟು ಭರ್ಜರಿಯಾಗಿ ಕೆಲಸ ಮಾಡಿದೆ. ಯೋಗಿ ಹೇಳದಂತ ಕಾರಣ ಇದು, ನಮ್ಮವರೇ ನಮಗೆ ಒಳ ಏಟು ಕೊಟ್ಟಿದ್ದಾರೆ, ಕೆಲಸ ಮಾಡಿಲ್ಲ, ಅವನನ್ನು ಗೆಲ್ಲಿಸಬಾರ್ದು ಅಂತ ಇವನನ್ನು ಗೆಲ್ಲಿಸಬಾರ್ದು ಅಂತ ಅವನು, ಈ ರೀತಿಯಾಗಿ ಪಕ್ಷದೊಳಗೆ ಸಾಕಷ್ಟು ಕೆಲಸ ನಡೆದಿದೆ. ಇದೊಂದು ನಮ್ಮ ಸೋಲಿಗೆ ಅತಿ ಮುಖ್ಯ ಕಾರಣ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಹೇಳಿದ್ರು. 4ನೇದಾಗಿ ಯೋಗಿ ಹೇಳಿದ್ದೇನು ಕೇಳಿದ್ರೆ, ಸಂವಿಧಾನ ವಿರೋಧಿ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನು ಬದಲಾಯಿಸಿಬಿಡ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಮೀಸಲಾತಿಯನ್ನು ತೆಗೆದುಹಾಕ್ಬಿಡ್ತಾರೆ, ಈ ರೀತಿಯಾಗಿ ನರೇಟಿವ್ ಸೆಟ್ ಮಾಡುವ ಕೆಲಸವನ್ನ ವಿಪಕ್ಷಗಳು ಮಾಡಿದ್ವು. ಅದರಲ್ಲಿ ಅವರಿಗೆ ಯಶಸ್ಸು ಸಿಕ್ತು. ಬಿಜೆಪಿ ವಿರುದ್ಧ ಸುಳ್ಳು ಹರಡಿದ್ದೇ ನಮ್ಮ ಸೋಲಿಗೆ ಮುಖ್ಯ ಕಾರಣ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು. 5ನೇದಾಗಿ ಯೋಗಿ ಆದಿತ್ಯನಾಥ್ ಹೇಳಿದಂತಹ ಅತಿ ಮುಖ್ಯ ಕಾರಣ ಏನು ಕೇಳಿದ್ರೆ, ಸೋಷಿಯಲ್ ಮೀಡಿಯಾ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಯುವಕರು ಮತ್ತು ಮಧ್ಯಮ ವಯಸ್ಸಿನವರು ಬಿಜೆಪಿಯಿಂದ ದೂರ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಸೋಷಿಯಲ್ ಮೀಡಿಯಾ. ಇದನ್ನ ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ಮಿತ್ರರೇ, 2014ರಲ್ಲಿ ಬಿಜೆಪಿ ಚುನಾವಣೆಯನ್ನು ಗೆಲ್ಲುವಂತಹ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಹಳ ಯಶಸ್ವಿಯಾಗಿ ಬಳಸಿಕೊಂಡಿತ್ತು. ಆಗ ಕಾಂಗ್ರೆಸ್ಗೆ ಸೋಷಿಯಲ್ ಮೀಡಿಯಾ ಕಲ್ಪನೆಯೇ ಇರಲಿಲ್ಲ. ಚುನಾವಣೆಯಲ್ಲಿ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಳ್ಳಬಹುದು, ಇದ್ಯಾವುದು ಕಾಂಗ್ರೆಸ್ಗೆ ಗೊತ್ತೇ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಿಜೆಪಿ ಏನ್ ಮಾಡ್ತು, ಸೋಷಿಯಲ್ ಮೀಡಿಯಾವನ್ನ ಭರ್ಜರಿಯಾಗಿ ಬಳಸಿಕೊಳ್ತು. 2014ರ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಇಷ್ಟಾಗಿ ವ್ಯಾಪಿಸಿರಲಿಲ್ಲ. ಪ್ರತಿ ಮನೆಯಲ್ಲೂ ಕೂಡ ಸ್ಮಾರ್ಟ್ ಫೋನು, ಮನೆಯಲ್ಲಿ 4 ಸ್ಮಾರ್ಟ್ ಫೋನು, ಅಪ್ಪ ಮಗ ಮೊಮ್ಮಗ ಎಲ್ಲರ ಕೈಲೂ ಸ್ಮಾರ್ಟ್ ಫೋನು. 60 ವರ್ಷದವನು ಸ್ಮಾರ್ಟ್ ಫೋನ್ ಬಳಸ್ತಾನೆ, 20 ವರ್ಷದವನು ಬಳಸ್ತಾನೆ, 10 ವರ್ಷದವನು ಬಳಸ್ತಾನೆ. ಈ ಪರಿಸ್ಥಿತಿ ಈಗ ಇದೆ. ಆದರೆ 2014ರಲ್ಲಿ ಹಾಗಿರಲಿಲ್ಲ. ಮನೆಯಲ್ಲಿ ಯಾರೋ ಯುವಕ ಇರ್ತಾನೆ, ಆತನ ಬಳಿಯಲ್ಲಿ ಸ್ಮಾರ್ಟ್ ಫೋನ್ ಇತ್ತು, ಎಲ್ಲರ ಬಳಿಯಲ್ಲೂ ಇರಲಿಲ್ಲ. ಆ ಸಂದರ್ಭದಲ್ಲೇ ಬಿಜೆಪಿ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡಿತ್ತು. ಆದರೆ ಈಗ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿಬಿಟ್ಟಿದೆ. ಬಿಜೆಪಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಈ ಬಾರಿ ಬಳಸಿದೆ. ಅಂದ್ರೆ ಕಾಂಗ್ರೆಸ್ನ ರೀಚ್ನ ಪ್ರಮಾಣ ಇದೆಯಲ್ಲ, ಇದು ಜಾಸ್ತಿ ಆಗಿದೆ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಬಳಸುವಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿದೆ. ಈ ಕಾರಣದಿಂದಾಗಿ ಕಾಂಗ್ರೆಸ್ ಏನೇನು ಸುಳ್ಳು ಹೇಳುತ್ತೋ ಅದೆಲ್ಲವೂ ಕೂಡ ಜನರ ಬಳಿಗೆ ರೀಚ್ ಆಯಿತು. ಅದನ್ನು ಸುಳ್ಳು ಅಂತ ಸಾಬೀತು ಮಾಡುವಲ್ಲಿ ನಾವು ವಿಫಲವಾಗ್ಬಿಟ್ವಿ. ಸೋಷಿಯಲ್ ಮೀಡಿಯಾ ಕೂಡ ಬಿಜೆಪಿಗೆ ದೊಡ್ಡ ಆಘಾತವನ್ನು ಕೊಟ್ಟಿದೆ ಅಂತ ಯೋಗಿ ಆದಿತ್ಯನಾಥ್ ಹೇಳ್ತಾರೆ. ವಿಪಕ್ಷದವರಿಗೆ ಸುಳ್ಳು ನರೇಟಿವ್ ಅನ್ನು ಸೆಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ದೊಡ್ಡ ಪ್ಲಾಟ್ಫಾರ್ಮ್ ಆಯಿತು ಅಂತ ಯೋಗಿ ಆದಿತ್ಯನಾಥ್ ಅವರ ಅಭಿಪ್ರಾಯ. ಹೀಗೆ ಮಿತ್ರರೇ, ಯೋಗಿ ಉತ್ತರ ಪ್ರದೇಶದ ಸೋಲಿಗೆ 5 ಕಾರಣವನ್ನು ಕೊಡ್ತಾರೆ. ಬಹಳ ಅಗ್ರೆಸಿವ್ ಆಗಿ ಭಾಷಣ ಮಾಡ್ತಾರೆ. ಇದಾಗ್ತಿದ್ದ ಹಾಗೆ ಭಾಷಣದ ಸರದಿ ಬಂದಿದ್ದು ಕೇಶವ್ ಪ್ರಸಾದ್ ಮೌರ್ಯರದ್ದು. ಕೇಶವ್ ಪ್ರಸಾದ್ ಮೌರ್ಯ ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ, ಜೊತೆಗೆ ಇವರು ಕೇಂದ್ರ ನಾಯಕರ ಜೊತೆಗೆ ಅತ್ಯಂತ ಆಪ್ತವಾಗಿರುವಂತಹ ನಾಯಕ. ಒಂದು ರೀತಿಯಲ್ಲಿ ಅಮಿತ್ ಶಾ ಅವರ ಮೌತ್ ಪೀಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಮಿತ್ ಶಾ ಏನು ಹೇಳ್ತಾರೋ ಅದನ್ನು ಕೇಶವ್ ಪ್ರಸಾದ್ ಮೌರ್ಯ ಮಾಡ್ತಾರೆ. ಒಂದು ಹಂತದಲ್ಲಿ ಅಮಿತ್ ಶಾಗೆ ಕೇಶವ್ ಪ್ರಸಾದ್ ಮೌರ್ಯರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮನಸ್ಸಿದೆ. ಆ ರೀತಿಯಾದಂತಹ ಪ್ರಯತ್ನಗಳು ಕೂಡ ನಡೀತಾ ಇತ್ತು. ಆದರೆ ಸಂಘ ಪರಿವಾರ ಅದಕ್ಕೆ ಒಪ್ಪಲಿಲ್ಲ. ಯೋಗಿ ಅಂತ ನಾಯಕ ಇದ್ದಾಗ ಇನ್ಯಾರನ್ನೋ ತಂದು ಕೂರಿಸ್ತೀನಿ ಅಂತಂದ್ರೆ ಅದಕ್ಕೆ ಸಂಘ ಪರಿವಾರ ಯಾಕೆ ಒಪ್ಪುತ್ತೆ? ಹೀಗಾಗಿ ಅಮಿತ್ ಶಾ ಆಟ ಕೂಡ ನಡೆದಿರಲಿಲ್ಲ. ಮಿತ್ರರೇ, ಅದೆಲ್ಲ ಒಂದು ಭಾಗ. ಈಗ ಈ ಕೇಶವ್ ಪ್ರಸಾದ್ ಮೌರ್ಯ ಉತ್ತರ ಪ್ರದೇಶದ ಸೋಲಿಗೆ ಬೇರೆಯದೇ ಆದ ಕಾರಣವನ್ನು ಕೊಡ್ತಾರೆ. ಆ ಕಾರಣ ಏನು ಅಂತಂದ್ರೆ, ಪರೋಕ್ಷವಾಗಿ ಉತ್ತರ ಪ್ರದೇಶದ ಸೋಲಿಗೆ ಯೋಗಿ ಆದಿತ್ಯನಾಥ್ ಕಾರಣ ಅನ್ನುವ ರೀತಿಯಲ್ಲಿ ಈ ಕೇಶವ್ ಪ್ರಸಾದ್ ಮೌರ್ಯ ಮಾತನಾಡ್ತಾರೆ. ಕೇಶವ್ ಪ್ರಸಾದ್ ಮೌರ್ಯ ಈ ಕಾರ್ಯಕಾರಿಣಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಯಾವತ್ತಿದ್ರೂ ಕೂಡ ಪಾರ್ಟಿ ಮತ್ತು ಸಂಘಟನೆಗಿಂತ ಕೆಳಗಿರುತ್ತೆ. ಸರ್ಕಾರ ಪಾರ್ಟಿ ಮತ್ತು ಸಂಘಟನೆಗಿಂತ ಮೇಲ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸರ್ಕಾರವೇ ಅಂತಿಮ ಅಂತ ಹೇಳುವಂತಹದ್ದು ತಪ್ಪಾಗುತ್ತೆ. ಪಾರ್ಟಿ ಮತ್ತು ಸಂಘಟನೆ ಯಾವಾಗಲೂ ಕೂಡ ಉಚ್ಚ ಸ್ತರದಲ್ಲಿರುತ್ತೆ. ಹೀಗಂತ ಕೇಶವ್ ಪ್ರಸಾದ್ ಮೌರ್ಯ ಮಾತನಾಡಿದ್ರು. ಮಿತ್ರರೇ, ಈ ಸ್ಟೇಟ್ಮೆಂಟ್ ಇದೆಯಲ್ಲ, ನೇರವಾಗಿ ಯೋಗಿ ಆದಿತ್ಯನಾಥ್ಗೆ ತಾಗುವಂತೆ ಮಾತನಾಡಿದ್ದು. ಸರ್ಕಾರ ಅಂತಂದ್ರೆ ಯಾರು? ಯೋಗಿ ಆದಿತ್ಯನಾಥ್ ಅವ್ರದೇ ಸರ್ಕಾರ ಇರುವಂತಹದ್ದು. ಅವರೀಗ ಪಾರ್ಟಿ ಮತ್ತು ಸಂಘಟನೆಗಿಂತ ಮೇಲೆ ಯೋಚನೆ ಮಾಡ್ತಾ ಇದ್ದಾರೆ. ಪಾರ್ಟಿ ಮತ್ತು ಸಂಘಟನೆಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇಲ್ಲ ಅನ್ನುವಂಥ ಅರ್ಥದಲ್ಲಿ ಕೇಶವ್ ಪ್ರಸಾದ್ ಮೌರ್ಯ ಮಾತನಾಡ್ತಾರೆ. ಇದಕ್ಕೆ ಮುಂದುವರೆದವರೊಂದು ಮಾತು ಹೇಳ್ತಾರೆ. ಈ ಸೋಲಿಗೆ ನಮಗೆ ಮುಖ್ಯವಾಗಿ ಕಾರಣ ಆಗಿದ್ದು, ನಮ್ಮ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಎನ್ನುವಂತಹ ಭಾವನೆಯೇ ಬರ್ತಾ ಇಲ್ಲ. ನಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ನಮ್ಮ ಕೆಲಸ ಆಗತ್ತೆ ಎನ್ನುವಂತಹ ಭಾವನೆ ಇಲ್ಲ. ಯಾವುದೇ ಕಾರ್ಯಕರ್ತ ಬಂದರೂ ಕೂಡ ನಮ್ಮ ಸರ್ಕಾರದಲ್ಲಿ ಕೆಲಸ ಆಗ್ತಾ ಇಲ್ಲ. ಹೀಗಂತ ಕೇಶವ್ ಪ್ರಸಾದ್ ಮೌರ್ಯ ಹೇಳಿದ್ರು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕಾರ್ಯಕರ್ತರು ನಮ್ಮ ಪರವಾಗಿ ಕೆಲಸವೇ ಮಾಡಿಲ್ಲ. ಪಕ್ಷದ ಮುಖಂಡರಿಗೆ ಬೇಸರ ಇದೆ, ತಳಮಟ್ಟದಲ್ಲಿ ಬೇಸರ ಇದೆ. ಯಾಕೆಂತಂದ್ರೆ ನಮ್ಮ ಸರ್ಕಾರ ಅವರ ಪರವಾಗಿ ಇಲ್ಲ ಅನ್ನುವಂಥ ಭಾವನೆ ಅವರಿಗೆ ಬಂದ್ಬಿಟ್ಟಿದೆ. ಈ ಮಾತನ್ನ ಕೇಶವ್ ಪ್ರಸಾದ್ ಮೌರ್ಯ ಹೇಳಿದ್ರು. ಸರ್ಕಾರ ನಮ್ಮ ಕಾರ್ಯಕರ್ತರ ಪರವಾಗಿಲ್ಲ ಅಂತಂದ್ರೆ ಸರ್ಕಾರ ವಿಫಲವಾಗಿದೆ ಅಂತ ಅರ್ಥ. ಕೇಶವ್ ಪ್ರಸಾದ್ ಮೌರ್ಯ ಅದನ್ನೇ ಹೇಳ್ತಾ ಇದ್ದಾರೆ. ಇದು ನೇರವಾಗಿ ಯುಪಿಯ ಸೋಲಿಗೆ ಯೋಗಿ ಆದಿತ್ಯನಾಥ್ ಕಾರಣ ಅಂತ ಹೇಳಿದ್ದು. ಅಲ್ಲಿಗೆ ಮಿತ್ರರೇ, ಒಂದಂತೂ ಸ್ಪಷ್ಟ ಆಯ್ತು, ಯುಪಿ ಸರ್ಕಾರದಲ್ಲಿ ಯಾವುದೂ ಸರಿಯಾಗಿಲ್ಲ. ಸ್ವತಃ ಉಪಮುಖ್ಯಮಂತ್ರಿ ಈ ರೀತಿಯಾಗಿ ಹೇಳಿದ್ರೆ ಹಾಗಾದ್ರೆ ಆಗಿದ್ದೇನು? ನಿಜವಾಗ್ಲೂ ಸರ್ಕಾರ ಯುಪಿಯ ಬಿಜೆಪಿ ಕಾರ್ಯಕರ್ತರ ಪರವಾಗಿಲ್ವಾ? ಕೆಲವೊಂದಷ್ಟು ಭಾಗದಲ್ಲಿ ಹಾಗಾಗಿದೆ ಮಿತ್ರರೇ. ಯಾಕೆ ಗೊತ್ತಾ? ಯೋಗಿ ಆದಿತ್ಯನಾಥ್ ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಕ್ರಮದ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಟಾಲರೇಟ್ ಮಾಡ್ತಾ ಇಲ್ಲ. ಇವನು ನಮ್ಮ ಪಕ್ಷದವನಪ್ಪ, ಇವನು ತಪ್ಪು ಮಾಡಿದ್ರೆ ಓಕೆ,
ಇವನಿಗೆ ಈ ಅಕ್ರಮವನ್ನು ಮಾಡೋದಕ್ಕೆ ಅವಕಾಶ ಇದೆ, ಇವನು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ರೆ ನಾನು ಸುಮ್ಮನೆ ಇರ್ತೀನಿ, ಹೀಗಂತ ಯೋಗಿ ಆದಿತ್ಯನಾಥ್ ಹೇಳ್ತಾ ಇಲ್ಲ. ತಪ್ಪೇ. ಅದು BJP ಮಾಡಿರಲಿ, ಕಾಂಗ್ರೆಸ್ನವ್ನು ಮಾಡಿರಲಿ, ಸಮಾಜವಾದಿ ಪಕ್ಷದವ್ನು ಮಾಡಿರಲಿ, ಯಾರೇ ಮಾಡಿದ್ರೂ ಕೂಡ ಅವರ ವಿರುದ್ಧವಾಗಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಇದು ಪಕ್ಷದ ಕಾರ್ಯಕರ್ತರಿಗೆ ಅಸಮಾಧಾನ ಆಗ್ತಾ ಇದೆ. ನಮ್ಮ ಪಕ್ಷದ ಅಧಿಕಾರ ಇದೆ, ಈ ಒಂದು ಸಣ್ಣ ತಪ್ಪನ್ನು ಕೂಡ ಸರ್ಕಾರ ಒಪ್ಕೊಳ್ಳೋದಿಲ್ವಾ, ಈ ಭಾವನೆ ಬರ್ತಾ ಇದೆ. ಜೊತೆಗೆ ಈ ಸರ್ಕಾರ ನಡೆಯುವಂತಹ ಸಂದರ್ಭದಲ್ಲಿ ಎಂತಹ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಈಗ BJPಯ ಒಬ್ಬ ಕಾರ್ಯಕರ್ತ ಯಾವುದೋ ಒಂದು ಟೆಂಡರ್ಗೋಸ್ಕರವಾಗಿ ಬರ್ತಾನೆ, ಅವನಿಗೆ ಅರ್ಹತೆ ಇರೋದಿಲ್ಲ. ಆಗ ನಮ್ಮ ಪಕ್ಷದ ಅಧಿಕಾರ ಇದೆ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಆತ ಟೆಂಡರ್ ಪಡೆಯೋದಕ್ಕೆ ಬಂದಿರ್ತಾನೆ. ಸಾಮಾನ್ಯವಾಗಿ ಏನಾಗುತ್ತೆ, ಇವ್ನು ನಮ್ಮ ಪಕ್ಷದವನು ಕೊಟ್ಬಿಡಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಹಾಗಾಗೋದಿಲ್ಲ. ನೀನು ನಮ್ಮ ಪಕ್ಷದವನಾಗಿರು, ವಿಪಕ್ಷದವನಾಗಿರು, ಯಾರೇ ಬೇಕಾದ್ರೂ ಆಗಿರು, ಯೋಗಿ ಸರ್ಕಾರ ಅಂಥದ್ದನ್ನು ಎಂಟರ್ಟೈನ್ ಮಾಡೋದಿಲ್ಲ. ಇದು ಕಾರ್ಯಕರ್ತರಿಗೆ ಬೇಸರ ಆಗ್ತಾ ಇದೆ. ನಮಗೆ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದು ಏನು ಭಾಗ್ಯ ಬಂದ್ಬಿಡ್ತು, ನಮ್ಮ ಕೆಲಸ ಏನೂ ಆಗೋದಿಲ್ಲ, ಈ ಭಾವನೆ ಬಿಲ್ಡ್ ಆಗಿದೆ. ಹೀಗಾಗಿ ಅವರು ಚುನಾವಣೆಯಲ್ಲಿ ಕೆಲಸವನ್ನೇ ಮಾಡಿಲ್ಲ. ಈ ಬಾರಿ ಚುನಾವಣೆಯಲ್ಲಿ BJP ಕಾರ್ಯಕರ್ತರು ಬಹಳಷ್ಟು ಸೈಲೆಂಟ್ ಆದ್ರು, ಅವರು ವರ್ಕ್ ಮಾಡಿಲ್ಲ. ಈ ಕಾರಣದಿಂದ ನಮಗೆ ಸೋಲಾಯಿತು ಅಂತ ಕೇಶವ್ ಪ್ರಸಾದ್ ಮೌರ್ಯ ಹೇಳಿದ್ರು. ಮಿತ್ರರೇ, ಈ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ತಳಹಂತದ ಮುಖಂಡರೇನಿರ್ತಾರೆ ಅವರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಯಾಕೆ ಗೊತ್ತಾ ಮಿತ್ರರೇ, ಇಡೀ ಚುನಾವಣೆಯನ್ನು ನಿರ್ಧರಿಸುವಂತಹದ್ದು ಒಂದು 3-4% ವೋಟರ್ಸ್. ಯಾಕೆ ಗೊತ್ತಾ, ಈ BJPಯ ಸ್ಟ್ರಾಂಗ್ ವೋಟರ್ಸ್ ಏನಿರ್ತಾರೆ ಅವರು BJP ಜೊತೆಗೆ ಇರ್ತಾರೆ. BJP ತಪ್ಪು ಮಾಡಲಿ, ನಾಯಕತ್ವ ಬದಲಾಗಲಿ, ಏನೇ ಆದರೂ ಕೂಡ ಅವರು BJPಯನ್ನು ಬಿಟ್ಟು ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ಲ ಅಥವಾ ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕೋದಿಲ್ಲ. ಅದೇ ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಒಂದು ಸ್ಟ್ರಾಂಗ್ ವೋಟರ್ಸ್ ಇರ್ತಾರೆ. ಉತ್ತರ ಪ್ರದೇಶ ಅಂತಂದ್ರೆ ಸಮಾಜವಾದಿ ಪಕ್ಷಕ್ಕೂ ಕೂಡ ಒಂದು ಸ್ಟ್ರಾಂಗ್ ವೋಟರ್ಸ್ ಇರ್ತಾರೆ. ಆ ವೋಟರ್ಸ್ ಯಾವುದೇ ಕಾರಣಕ್ಕೂ ಕೂಡ BJPಗೆ ಶಿಫ್ಟ್ ಆದ್ರು ಅಂತ ಆಗೋದಿಲ್ಲ. ತುಂಬಾ ಲಾಂಗ್ ಟರ್ಮ್ನಲ್ಲಿ ಆಗಬಹುದು, ಒಂದು 10-15 ವರ್ಷದಲ್ಲಿ ತೆಗೆದುಕೊಂಡು ಕೆಲವರು ಮನಪರಿವರ್ತನೆಯಾಗಿ ವೋಟ್ ಹಾಕ್ಬಿಡಬಹುದು. ಆದರೆ ತಕ್ಷಣಕ್ಕೆ ಏನೂ ಆಗೋದಿಲ್ಲ. ಈ ಚುನಾವಣೆಯನ್ನು ನಿರ್ಧರಿಸುವಂಥದ್ದು ಯಾರು? ಒಂದು 4-5% ಜನ ಇರ್ತಾರೆ. ಅವ್ರಿಗೆ BJP ಅಂತನೂ ಇರೋದಿಲ್ಲ, ಕಾಂಗ್ರೆಸ್ ಅಂತನೂ ಇರೋದಿಲ್ಲ, ಸಮಾಜವಾದಿ ಪಕ್ಷ ಅಂತನೂ ಇರೋದಿಲ್ಲ. ಅವರಿಗೇನು ಸ್ಥಳೀಯವಾಗಿ ಕೆಲವೊಂದು ವಿಚಾರಗಳಾಗುತ್ತೆ. ನನ್ನ ಕೆಲಸ ಆಗಿಲ್ಲ, ನನಗೆ ಈ ಸಮಸ್ಯೆ ಇದೆ, ನನಗೆ ಈ ಸಂಸದ ಕೆಲಸ ಮಾಡಿಲ್ಲ. ಅವರು ಪಕ್ಷವನ್ನು ನೋಡೋದಿಲ್ಲ, ವ್ಯಕ್ತಿಯನ್ನು ನೋಡೋದಿಲ್ಲ. ಸ್ಥಳೀಯವಾಗಿ ಯಾವುದೋ ಮುಖಂಡರು ಇರ್ತಾರಪ್ಪ, ಅವ್ರು ಹೇಳದಂಥವ್ರಿಗೆ ವೋಟ್ ಹಾಕ್ತಾರೆ. ಸ್ಥಳೀಯವಾಗಿ ಅವನೋ ಭೀಮಪ್ಪನೋ ರಾಮಪ್ಪನೋ ಇನ್ಯಾವನೋ ಬಿರ್ತಾನೆ, ಅವನೇನು ಹೇಳ್ತಾನೆ, ಈ ಸಲ BJPಗೆ ಹಾಕಿ ಅಂತಂದರೆ BJPಗೆ ಹಾಕ್ತಾರೆ, ಕಾಂಗ್ರೆಸ್ಗೆ ಹಾಕಿ ಅಂತಂದರೆ ಕಾಂಗ್ರೆಸ್ಗೆ ಹಾಕ್ತಾರೆ. ಈ ರೀತಿಯಾದಂತಹ ವಾತಾವರಣ ದೇಶದ ಅನೇಕ ಭಾಗಗಳಲ್ಲಿದೆ. ಇದು ಚುನಾವಣೆಯನ್ನು ನಿರ್ಧರಿಸುತ್ತೆ. ಆ 3-4% ವೋಟ್ ಇರುತ್ತಲ್ಲ, ಅದು ಚುನಾವಣಾ ದಿಕ್ಕನ್ನೇ ಬದಲಾಯಿಸುತ್ತೆ, ಸರ್ಕಾರವನ್ನೇ ಬದಲಾಯಿಸುತ್ತೆ. ಇಂತಹ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ತಳಹಂತದ ಮುಖಂಡರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಅಂಥವರು ಕೆಲಸ ಮಾಡಿಲ್ಲ. ಇದು ನಮ್ಮ ಸೋಲಿಗೆ ಕಾರಣ ಅಂತ ಕೇಶವ್ ಪ್ರಸಾದ್ ಮೌರ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದನ್ನು ಗಮನಿಸಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಈ ಸೋಲಿಗೆ ಅತಿಯಾದಂತಹ ಆತ್ಮವಿಶ್ವಾಸ ಕಾರಣ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಕೇಂದ್ರ ನಾಯಕರತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಟಿಕೆಟ್ ಹಂಚಿಕೆ ವೇಳೆ ನಮ್ಮ ಮಾತನ್ನು ಕೇಳಿಲ್ಲ, ಟಿಕೆಟ್ ಅವರಿಗೆ ಬೇಕಾದವರಿಗೆ ಕೊಟ್ಟರು, ಯಾರು ಅಸಮರ್ಥರಿದ್ರು ಅವರನ್ನೇ ಚುನಾವಣೆಗೆ ನಿಲ್ಲಿಸಿದ್ರು, ಚುನಾವಣೆ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟಿಲ್ಲ, ಸಂಘಟನೆಗೆ ಹೆಚ್ಚಿನ ಮಹತ್ವ ಕೊಟ್ಟಿಲ್ಲ, ಕೇವಲ ರ್ಯಾಲಿಗಳನ್ನ ಮಾಡಿದ್ರು ಬಿಟ್ರೆ ಬೇರೇನನ್ನೂ ಮಾಡಿಲ್ಲ. ಮೋದಿ ಹೆಸರಿನಲ್ಲಿ ಎಲ್ಲವೂ ಆಗುತ್ತೆ ಎನ್ನುವಂತಹ ಅತಿಯಾದ ಆತ್ಮವಿಶ್ವಾಸ ನಮ್ಮ ಸೋಲಿಗೆ ಕಾರಣ ಅನ್ನುವ ಮೂಲಕ ಕೇಂದ್ರ ನಾಯಕರತ್ತ ಯೋಗಿ ಬೊಟ್ಟು ಮಾಡ್ತಾ ಇದ್ದಾರೆ. ಕೇಶವ್ ಪ್ರಸಾದ್ ಮೌರ್ಯ ಉತ್ತರ ಪ್ರದೇಶದ ಸರ್ಕಾರದ ಉಪಮುಖ್ಯಮಂತ್ರಿ, ಅವ್ರು ಹೇಳ್ತಾ ಇದ್ದಾರೆ, ನಮ್ಮದೇ ಪಕ್ಷದ ಸರ್ಕಾರ ಇದೆ ಅಂತ ಜನರಿಗೆ ಅನಿಸ್ತಾ ಇಲ್ಲ, ಹೀಗಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ನಮ್ಮನ್ನು ಸೋಲಿಸಿದ್ದಾರೆ ಅಂತ. ಅಲ್ಲಿಗೆ ಮಿತ್ರರೇ, ಉತ್ತರ ಪ್ರದೇಶ ಸರ್ಕಾರದ ವಿರೋಧಾಭಾಸ ಎದ್ದು ಕಾಣ್ತಾ ಇದೆ. ಯಾವುದು ಸರಿಯಾಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನ್ ಚರ್ಚೆ ಕೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಯೋಗಿಯನ್ನ ಬದಲಾಯಿಸ್ತಾರ. ಯಾಕೆಂದ್ರೆ ಕೇಶವ್ ಪ್ರಸಾದ್ ಮೌರ್ಯ ಬಾಯಲ್ಲಿ ಬಂದಂತಹ ಮಾತುಗಳು ಅಮಿತ್ ಶಾ ಬಾಯಲ್ಲಿ ಬಂದಂತಹ ಮಾತುಗಳೇ ಆಗಿದೆ. ಅಷ್ಟು ಅವರ ನಡುವೆ ಆತ್ಮೀಯತೆ ಇದೆ. ಹೀಗಾಗಿ ಏನಾದರೂ ಯೋಗಿಯನ್ನ ಬದಲಾಯಿಸುವಂತಹ ಸಂಚು ನಡೆದಿದೆಯಾ, ಈ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಮಿತ್ರರೇ, ನನಗನ್ನಿಸುತ್ತೆ ಯೋಗಿಯನ್ನ ಬದಲಾಯಿಸುವಂತಹ ಕೆಲಸಕ್ಕೆ BJPಯ ಕೇಂದ್ರ ನಾಯಕರು ಮುಂದಾಗಿದ್ದೇ ಆದ್ರೆ ಅದು ಜೇನುಗೂಡಿಗೆ ಕಲ್ಲು ಹೊಡೆದಾಗ ಆಗುತ್ತೆ. ಅದರ ನೇರ ಎಫೆಕ್ಟ್ ಅನ್ನ ಕಲ್ಲು ಹೊಡೆದವನು ಎದುರಿಸಲೇಬೇಕು. ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕೇವಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಉಳಿದಿಲ್ಲ, ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಕಾರ್ಯಕರ್ತರು ಭಾವಿಸಿದ್ದಾರೆ. ಇವತ್ತು BJPಯಲ್ಲಿ 1, 2, 3 ಅಂತ ಪಟ್ಟಿ ಮಾಡಿ, ಮೊದಲಿಗೆ ಮೋದಿ ನಿಲ್ತಾರೆ, ಪ್ರಶ್ನಾತೀತ ನಾಯಕ. ಎರಡನೇ ಸ್ಥಾನದಲ್ಲಿರುವಂತಹದ್ದು ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಅಲ್ಲ. ಅಮಿತ್ ಶಾ ಪಕ್ಷದಲ್ಲಿ ಹೆಚ್ಚು ಪವರ್ಫುಲ್ ಆಗಿರಬಹುದು, ಯೋಗಿಗಿಂತಲೂ ಹೆಚ್ಚು ಪವರ್ಫುಲ್ ಸ್ಥಾನದಲ್ಲಿರಬಹುದು. ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಬೇಡ ಅನ್ನುವಂಥ ನಿರ್ಧರಿಸುವಂತಹ ಸ್ಥಾನದಲ್ಲಿರಬಹುದು. ಆದರೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಯಾರು ಅಂತ ಬಂದ್ರೆ ಯೋಗಿ ಹೆಸರೇ ಮುನ್ನೆಲೆಗೆ ಬರುತ್ತೆ ಹೊರತು ಅಮಿತ್ ಶಾ ಹೆಸರನ್ನಲ್ಲ. ಪಕ್ಷದ ಕಾರ್ಯಕರ್ತರು ಯೋಗಿಯನ್ನ ಒಪ್ಕೊಳ್ತಾರೆ ಹೊರತು ಅಮಿತ್ ಶಾರನ್ನಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯೋಗಿಯನ್ನ ಬದಲಾಯಿಸಿದ್ದೇ ಆದ್ರೆ ಅದು ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತ ಆಗಿರೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಮಾತ್ರ BJPಗೆ ಹಿನ್ನಡೆ ಆಗೋದಿಲ್ಲ, ಇಡೀ ದೇಶದಲ್ಲಿ ಹಿನ್ನಡೆ ಆಗುತ್ತೆ. BJPಯ ಕಾರ್ಯಕರ್ತರಿಗೆ ಬೇಸರ ಆಗುತ್ತೆ, ಅಮಿತ್ ಶಾ ಬಗ್ಗೆ ದೊಡ್ಡ ಆಕ್ರೋಶ ಹೊರಹೊಮ್ಮುವಂತಾಗತ್ತೆ.
ಅಮಿತ್ ಶಾ ಮಾತ್ರ ಅಲ್ಲ, ಕೇಂದ್ರ ನಾಯಕತ್ವದ ಮೇಲೆ. ಮಿತ್ರರೇ, ಇಂತಹ ಸಾಹಸಕ್ಕೆ ಬಿಜೆಪಿ ಕೈ ಇಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದರೆ ಉತ್ತರ ಪ್ರದೇಶದ ಕಾರ್ಯಕಾರಿಣಿಯಲ್ಲಾದಂತಹ ಬೆಳವಣಿಗೆ ಏನಿದೆ, ಇದು ಪರೋಕ್ಷವಾಗಿ ಇದನ್ನು ಸೂಚಿಸ್ತಾ ಇದೆ. ಏನು ಬೇಕಾದರೂ ಆಗಬಹುದು, ಮುಂದಿನ ಕೆಲ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಕೆಲ ಬದಲಾವಣೆಗಳಂತೂ ಆಗಬಹುದು ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದೆ. ಓವರಾಲ್ ಆಗಿ ಮಿತ್ರರೇ, ನಿಮಗೇನನ್ಸುತ್ತೆ? ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಹೇಳಿದ್ದು ಸರಿಯಾಗಿದೆಯಾ, ಉಪಮುಖ್ಯಮಂತ್ರಿ ಹೇಳಿದ್ದು ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.